ಎಲ್ಲೂ ಕೈಲಿ ಕೋಳಿ ತಂದಿಲ್ಲವೇ? ಕೆಲವೊಂದು ಪ್ರಾಣಿಗಳನ್ನು ಭೇಟಿಯಾಡಲು ಗೋವಿ ಅವಶ್ಯಕತೆ ಇರುವುದಿಲ್ಲ ಮಂಜುಳಾ. ಅದೇನೇ ಇರಲಿ, ಮೊನ್ನೆ ನಮ್ಮ ಗ್ರಾಮಕ್ಕೆ ವ್ಯಾಘ್ರವೊಂದು ಬಂದಿದೆ ಅಂತೆ. ಆ ವ್ಯಾಘ್ರಕ್ಕೆ ಕೆಲವೊಂದು ಹಸುಗಳು ಬಲಿಯಾಗಿವೆ ಅಂತೆ. ಸದ್ಯಕ್ಕೆ ಈ ವಿಷಯ ನಾನು ನಿಮಗೆ ಕೇಳಲೇ ಇಲ್ವಲ್ಲ. ಮೊನ್ನೆ ಆ ವ್ಯಾಘ್ರದ ತಾಣದಲ್ಲಿ ನಾನೊಂದು ಮುಗ್ಧ ಹಸು ಕಂಡೆ. ಇಂದು ಆ ಹಸು ದೈವಸ್ಥ ವ್ಯಾಘ್ರದ ಬಳಿ ಹಸು ಇರುವುದಿಲ್ಲವನ್ನು ಕಂಡು ಮನಸ್ಸಿಗೆ ತುಂಬ ನೆಮ್ಮದಿಯಾಯಿತು. ಯಾವ ವಿಷಯ? ಯಾವ ಗೋಮುಖ ವ್ಯಾಘ್ರ? ನನಗೇನೋ ಅರ್ಥ ಆಗ್ತಾ ಇದೆ. ಹೇಳುತ್ತೋಗಿ ವ್ಯಾಘ್ರದ ಕೃತ್ಯ ಭಯಂಕರವಾಗಿದೆ. ಏನು ಅಷ್ಟೊಂದು ಭಯಂಕರವಾಗಿದೆಯೇ ಆ ಗೋಮುಖ ವ್ಯಾಘ್ರ? ವ್ಯಾಘ್ರದ ಕೃತ್ಯ ಅಂತೂ ಭಯಂಕರವಾಗಿದೆ. ಮುಖ ಮಾತ್ರ ಗೋಮುಖ. ಗೋಮುಖ ವ್ಯಾಘ್ರ ಅಂದ್ರೆ ನಿಮ್ಮ ಮಾತಿನ ಅರ್ಥ? ನೀವೇನೇನೋ ಹೇಳಿ ನನ್ನ ಎದುರುಗಡೆ ಹಾಸ್ಯ ಮಾಡ್ತಾ ಇದ್ದೀರಾ? ಹಾಸ್ಯವಲ್ಲ, ನಿಜ ಜೀವನದ ಕಥೆ ಇದು. ನಿಮ್ಮ ಮಾತಿನ ಅರ್ಥ ನನಗೆ ತಿಳಿತಿಲ್ಲ. ಯಾವ ವಿಷಯ ಅನ್ನೋದು ಕರೆಕ್ಟಾಗಿ ಹೇಳಿ. ಮಂಜುಳಾ, ನಗುತ್ತಾ ನುಡಿಯುವರೆಲ್ಲ ನೀತಿವಂತರೆಂದು ತಿಳಿಯುವ ನಿಮಗೆ ಈ ಸಮಾಜದ ಎರಡನೇ ಮುಖ ಅದೆಂತ ವ್ಯರ್ಥವಾದೀತು. ಗೋಮುಖ ವ್ಯಾಘ್ರ ಹೊಂದಿರುವ ಈ ಚಂದ್ರುವಿನ ಫೋಟೋವನ್ನು ನೋಡಿದರೆ ನಿಮಗೆ ಅರ್ಥವಾಗ್ತದೆ. ಏನಿದು? ನಾನು ಇದೇನು ನೋಡ್ತಾ ಇದ್ದೀನಿ? ಇದು ನನ್ನ ಚಂದ್ರುವೆ? ಇದು ನಿಜವೇ? ನಿಜ ಮಂಜುಳಾ, ನಿಜ. ಅದರಲ್ಲಿರುವುದು ನಿಜ. ಚಂದ್ರುವಿನ ಬಣ್ಣವನ್ನಂತೂ ಬಯಲು ಮಾಡಿ ತೋರಿಸಿರುವೆ. ಆದ್ರೂ ನೀನು ನಿಜ ಅಂತ ಕೇಳ್ತೀಯಲ್ಲ? ಇದೇನು ಹೇಳ್ತಾ ಇದ್ದೀರಾ ನಾಗರಾಜ್? ನನ್ನ ಚಂದ್ರು ಇನ್ನೊಂದು ಹೆಣ್ಣಿನ ತೋಳತಕ್ಕೆಯಲ್ಲಿ ನನ್ನ ಕಣ್ಣೆದುರುಗಡೆ ಈ ಭಾವಚಿತ್ರಗಳನ್ನ ನಾನು ನೋಡಬೇಕಾಗಿ ಬಂತು. ಇಲ್ಲ, ಇದೆಲ್ಲ ಸುಳ್ಳು. ಇದನ್ನು ಮಾತ್ರ ನಾನು ನಂಬಲಾರೆ. ನೀವು ನಂಬದೀರಿ. ಆದ್ರೆ ಚಂದ್ರುವಿನ ಬಣ್ಣವಂತೂ ಬಯಲು ಮಾಡಿ ತೋರಿಸಿರುವೆ. ಇನ್ನು ಮುಂದಾದರೂ ಚಂದ್ರುವಿನಿಂದ ದೂರವಿರು. ಯಾಕಂದ್ರೆ ನಡೆದು ತಪ್ಪಿದ ಹೆಣ್ಣಿನ ಬಾಳು ಹುಳ ಬಿದ್ದ ಹಣ್ಣಿನಂತೆ, ಉಪಯೋಗಿಸಲು ಬಾರದು. ನಿಜ ನಾಗರಾಜ್, ನೀವು ಹೇಳ್ತಿರುವ ಮಾತು ನಿಜ. ಹಾವಿನ ಸುಂದರತೆಯನ್ನು ನೋಡಿ ಮರಳಾಗಿ ಅದರ ಸ್ನೇಹವನ್ನೇ ಬೆಳೆಸಿದೆ. ಆದರೆ ಅದರ ಹಲ್ಲಿನಲ್ಲಿ ವಿಷ ತುಂಬಿರುತ್ತದೆ ಅಂತ ಆ ಸ್ನೇಹದಿಂದ ದೂರವಾಗುವಂತ ಎಚ್ಚರಿಕೆ ಕೊಟ್ರಿ. ದಯವಿಟ್ಟು ಸರಿಯಾದ ಸಮಯಕ್ಕೆ ಈ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಇದರಲ್ಲಿ ಧನ್ಯವಾದದ ಪ್ರಶ್ನೆ ಏನು ಬಂತು? ತಪ್ಪಿಸ್ಕೊಂಡಿದ್ದಕ್ಕಾಗಿ ಆ ದೇವರಿಗೆ ಧನ್ಯವಾದವನ್ನು ಹೇಳಿ ಮನೆಗೆ ಹೋಗಿ ಆಯಾಗಿ ನಿದ್ದೆ ಮಾಡಿ ಆಪತ್ತೊದಗಿದಾಗ ನನ್ನನ್ನು ಸ್ಮರಿಸಿರಿ. ರಕ್ಷಕನಾಗಿ ಬಂದು ರಕ್ಷಣೆ ಕೊಡ್ತೀನಿ. ಬರ್ಲಾ? ಬಾಯ್ ಬಾಯ್. ಸರಿಯಾದ ಸಮಯಕ್ಕೆ ಬಂದು ನಾಗರಾಜ್ ನನ್ನ ಕಣ್ ತರಿಸಿದ್ರು. ಈ ಜಗತ್ತಿನಲ್ಲಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಒಂದು ತಿಳಿದಾಗಿದೆ. ಅದೇನೋ ಅಂತಾರಲ್ಲ, ಯಾವ ನೀರಿನಲ್ಲಿ ಯಾವ ಮೊಸಳೆ ಇದೆಯೋ ಒಂದು ತಿಳಿಯದು. ಓ, ನನ್ನ ಹೃದಯದ ರಾಣಿ ಇಲ್ಲೇ ನಿಂತಿದ್ದಾಳಲ್ಲ. ನನ್ನ ನಲ್ಲೆಯ ಹೃದಯ ಅದೆಷ್ಟು ಕೋಮಲ. ನಿಜವಾಗ್ಲೂ ಇವಳನ್ನ ಬಿಟ್ಟು ಒಂದು ಕ್ಷಣನೂ ನಾನು ಇರಲ್ಲ ಅಂತ. ಇದೇನಿದು? ನಾನು ಬಂದು ಅಷ್ಟು ಹೊತ್ತಾದ್ರೂ ತಿರುಗಿ ನೋಡದೆ ನಿಂತಿದ್ದಾಳಲ್ಲ. ಏನಾದ್ರೂ ಮುನಿಸು ಬಂದಿರಬಹುದೇ? ಇದ್ರೂ ಇರಬಹುದು. ಹಬ್ಬ, ಈ ಹುಡುಗಿಯರಿಗೆ ಕೋಪ ಬಂತು ಅಂತಂದ್ರೆ ಸಮಾಧಾನ ಮಾಡಲು ಸೃಷ್ಟಿಕರ್ತ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಮಂಜಿ, ನೋಡಿಲ್ಲಿ, ನಿನ್ನ ಪ್ರೇಮದ ದಾಸ ನಿನಗಾಗಿ ಕಾಯ್ತಾ ಇದ್ದಾನೆ.
ಮಿಸ್ಟರ್ ಚಂದ್ರು, ದಾರಿಯಲ್ಲಿ ನಿಂತು ಒಂದು ಹೆಣ್ಣಿಗೆ ಪ್ರೀತಿಸಿರುವ ಹುಡುಗಿಯ ಜೊತೆ ಮಾತನಾಡದಂತೆ ಮಾತನಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವೇ ನಿಮ್ಗೆ? ಮಂಜುಳಾ, ಇದೇನಿದು? ನಾನು ನಿನ್ನನ್ನ ಸಲಿಗೆಯಿಂದ ಏಕವಚನದಲ್ಲಿ ಮಾತಾಡಿಸಿದ್ದು ತಪ್ಪೆ. ನೋಡು, ಮೇಲಾಗಿ ನೀನ್ ನನ್ನ ಸೋದರ ಸೊಸೆಯೂ ಅಲ್ಲ, ಪ್ರೀತಿಯ ಪ್ರಿಯತಮೆಯೂ ಅಲ್ಲ, ನಿನ್ನ ಬಾಳಿನ ಜೊತೆ ಗಾತಿಯೂ ಅಲ್ಲ. ಮಂಜುಳಾ, ಹಿಂದೇಕೋ ನಿನ್ನ ನಡೆನುಡಿಗಳು ತುಂಬಾ ವಿಚಿತ್ರವಾಗಿದೆಯಲ್ಲ. ನೋಡು, ನನ್ನಲ್ಲಿ ಅದು ಯಾವ ದೋಷ ಕಂಡು ನೀನು ಈ ರೀತಿಯಾಗೆಲ್ಲ ಮಾತಾಡ್ತಾ ಇದೀಯ ಮಂಜುಳಾ? ದೋಷ? ಆಕಾಶದಲ್ಲಿ ಬೆಳಗುವ ಚಂದ್ರನಂತೆ ಬೆಳಗ್ತಾ ಇದ್ದಾನೆ ಅಂತ ನನ್ನ ಚಂದ್ರನ ನಂಬಿದ್ದೆ. ಆದ್ರೆ ಆ ಚಂದ್ರನಲ್ಲೂ ಕಪ್ಪು ಕಲೆಗಳಿದಾವೆ ಅಂತ ನನಗೆ ಈಗ ಅರ್ಥ ಆಯ್ತು. ಅಂದ್ರೆ ಅಂದ್ರೆ ನನ್ನಲ್ಲಿ ಕಪ್ಪು ಕಲೆ ಇದೆಯಾ ಮಂಜುಳಾ? ನನ್ನಲ್ಲಿ? ಮಂಜುಳಾ, ಈ ಚಂದ್ರುವಿನಲ್ಲಿ ಬಡತನ ಎಂಬ ಕಲೆ ಇದೆ ಹೊರತು ದಡತೆ ಏನೇನೆಂಬ ಕಲೆ ಇಲ್ಲ ಮಂಜುಳಾ. ಇರಲಿ, ಹೌದು, ಇಂದು ನನ್ನ ಬಾಳ ದೀಪಕ್ಕೆ ಯಾಕಿಷ್ಟು ನನ್ನ ಮೇಲೆ ಕೋಪ ಅಂತ ಕೇಳಬಹುದಾ? ಬಾಳು ಬೆಳಗುವ ದೀಪ ಹಾಗೆ ಹೀಗೆ ಅಂತ ಇಲಿಯ ಜೊತೆ ಚೆಲ್ಲಾಟವಾಡುವ ಬೆಕ್ಕಿನಂತೆ ನನ್ನ ದೇಹದ ಜೊತೆ ನೀನು ಆಟವಾಡಲು ಮುಂದಾಗಿದ್ದೆ. ಆಗಿದ್ರೆ ಅದನ್ನ ನಾನು ಕೋಪಿಸಿಕೊಳ್ಳದೆ ನನ್ನ ರೂಪವನ್ನ ನಿನಗೆ ತೋರಿಸಬೇಕೆ? ಮಂಜುಳಾ, ಮಂಜುಳಾ, ಇವತ್ತು ಯಾಕಿಷ್ಟು ವಿರಸ ತೋರ್ತಾ ಇದೀಯಾ? ಕಂಡ ಕಂಡ ಹೆಣ್ಣುಗಳ ಜೊತೆ ಸರಸವಾಡಿ ಅವರ ಜೀವನ ಜೊತೆ ಚೆಲ್ಲಾಟವಾಡುವ ನಿನ್ನಂತ ಜೊತೆ ನಾನು ಕೋಪ ತೋರಿಸದೆ ವಿರಸವನ್ನ ತೋರಿಸಬೇಕೆ? ಮಂಜುಳಾ, ಸಲ್ಲದ ಸಂಶಯವನ್ನ ತಲೆಯಲ್ಲಿಟ್ಟುಕೊಂಡು ಯಾಕೆ ನೀನು ದ್ವೇಷ ತೋರ್ತಾ ಇದೀಯಾ ಮಂಜುಳಾ? ಯಾಕೆ ನೀ ದ್ವೇಷ ತೋರ್ತಾ ಇದೀಯಾ? ವಿನಯವಂತನಾಗಿ ನನ್ನ ಜೊತೆ ಇಲ್ಲ ಸಲ್ಲದ ಮಾತುಗಳನ್ನಾಡಿ ನನ್ನ ಜೀವನವನ್ನೇ ಹಾಳು ಮಾಡಿದ ಪಾಪಿನಿ. ಹಾಗಾದ್ರೆ ನಿನ್ನ ಮುಂದೆ ದ್ವೇಷ ತೋರಿಸದೆ ನಾನೇನು ಸರಸ ಮಾಡಬೇಕೆ? ಮಂಜುಳಾ, ಏನೇ ಮಾತಾಡ್ತಾ ಇದೀಯಾ? ಇಲ್ಲ ಸಲ್ಲದ ಸಂಶಯನ್ನ ತಲೆಯಲ್ಲಿಟ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಮಂಜುಳಾ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಪರವಾಗಿಲ್ಲ ಚಂದ್ರ, ಪರವಾಗಿಲ್ಲ. ನಿನ್ನನ್ನ ಮನಸಾರೆ ಪ್ರೀತಿ ಮಾಡಿದ್ದೆ. ಆ ಪ್ರೀತಿ ಮಾಡೋದಕ್ಕೆ ತಕ್ಕ ಶಿಕ್ಷೆಯೇ ಕೊಟ್ಬಿಟ್ಟೆ. ಮಂಜುಳಾ, ನನ್ನಲ್ಲಿ ಯಾವ ತಪ್ಪನ್ನ ಕಂಡು ಈ ತರ ನೀನನ್ನ ದೂರ್ತಾ ಇದೆಯಂತನಾದ್ರೂ ಕೇಳಬಹುದಾ? ನಾನೇನ್ ತಪ್ಪು ಮಾಡಿದೀನಿ ಹೇಳು ಮಂಜುಳಾ, ನಾನೇನ್ ತಪ್ಪು ಮಾಡಿದೀನಿ ಅಂತ. ಏನು ತಿಳಿಯದಂತೆ ಮಾತನಾಡಬೇಡ ಚಂದು. ತರೆಮರೆಯ ಮೇಲೆ ಆಟವಾಡಿ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟೆ. ತೆರೆಮರೆ ಆಟ ಮಂಜುಳಾ, ನಾನು ನಿನ್ನ ಬೆನ್ನ ಹಿಂದೆ ತೆರೆಮರೆ ಆಟ ಆಡಿದ್ದೀನ? ಮಂಜುಳಾ, ಅದು ಯಾವ ತೆರೆಮರೆ ಆಟ ಅಂತ ನಿನ್ನ ಬಾಯಿಂದಾನೆ ನೀನೇ ಹೇಳು ಮಂಜುಳಾ. ಹಾಗಾದ್ರೆ ಹೇಳು. ನಾನು ಹೇಳಲೇಬೇಕೆ? ಮಂಜುಳಾ, ಇಲ್ಲದ ವಿಷಯವನ್ನ ತಲೆಗೆ ಹೊಚ್ಚಿಕೊಂಡು ಮುಚ್ಚಿಡದೆ ಅದು ಏನು ಅಂತ ಸರಿಯಾಗಿ ಬಿಡಿಸಾದ್ರೂ ಹೇಳು ಮಂಜುಳಾ, ಸರಿಯಾಗಿ ಬಿಡಿಸಿ ಹೇಳು. ನೀನು ಮುಗ್ಧ ಮನಸ್ಸಿನ ಚಂದ್ರು ಅಂತ ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಆದ್ರೆ ಆದ್ರೆ ಅದೇ ಚಂದ್ರು ವಿಷವಾಗಿ ನನ್ನ ಜೀವನದ ಜೊತೆ ಚೆಲ್ಲಾಟ ಮಾಡ್ಬಿಟ್ಟು ತೋರಿಸ್ಬೇಕೆ? ತೆಗೆದುಕೋ ನಿನ್ನ ಕರ್ಮದ ಚಿತ್ರಗಳನ್ನ, ನೋಡಿಕೋ. ನನ್ನ ಜೀವನ ಜೊತೆ ಚೆಲ್ಲಾಟ ಮಾಡಿ ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿಯಲ್ಲೋ ಪಾಪಿ. ಮೋಸ, ವಂಚನೆ, ಇದು ಮೋಸ ಮಂಜುಳಾ, ಇದು ವಂಚನೆ. ನನ್ನ ಮಂಜುಳಾ, ಇದು ಮೋಸ. ನಿಪುಣತೆಯ ಮಾತುಗಳನ್ನಾಡಿ ಈ ಭಾವಚಿತ್ರಗಳೆಲ್ಲ ಸುಳ್ಳು ಅಂತ ನಿನ್ನ ಬಾಯಿಂದ ಹೇಳ್ತಾ ಇದೆಯಾ? ಅದನ್ನ ನಾನು ನಂಬಬೇಕಲ್ವೇ? ಮಂಜುಳಾ, ಮಂಜುಳಾ, ನಿಜ. ನೋಡು, ನನಗೂ ಆ ಫೋಟೋದಲ್ಲಿರೋಳಗೂ ಯಾವ ಸಂಬಂಧನೂ ಇಲ್ಲ, ಯಾವ ಸಂಬಂಧನೂ ಇಲ್ಲ. ಮೇಲಾಗಿ ನಾನು ಅವಳನ್ನ ನೋಡಿದ ಜ್ಞಾಪಕವೇ ಆಗ್ತಾ ಇಲ್ಲ ಮಂಜುಳಾ. ಹಾಗಿದ್ದಾಗ ಇದು ಮೋಸ ಅಲ್ವೇ ಮಂಜುಳಾ? ಇದು ಮೋಸ ಅಲ್ವಾ? ಅಂಗೈಯ ಹುಣ್ಣಿಗೆ ಕನ್ನಡಿ ಬೇಕೆ? ನಿನ್ನನ್ನು ನಂಬಿ ನನ್ನ ಜೀವನದಲ್ಲಿ ಮೋಸ ಹೋಗಿದ್ದು ನಾನು. ಈ ಭಾವಚಿತ್ರಗಳನ್ನು ನೋಡಿಯೂ ಸಹಿತ ನಾನು ನಂಬಲಾರದೆ ಇರಬೇಕೆ? ನನ್ನ ಜೀವನ ಹಾಳು ಮಾಡಿ ವಂಚಿಸಿದ ಪಾಪಿ ನೀನು. ಮಂಜುಳಾ, ನಾನು ನಿನ್ನ ವಂಚಿಸ್ತೀನ ಮಂಜುಳಾ? ನನ್ನ ಹೃದಯ ಗದ್ದುಗೆ ಮೇಲೆ ಪವಳಿಸಿ ದೇವತೆಯಾಗಿರೋ ನಿನ್ನನ್ನ
ನಿನ್ನ ಮಾತಿನಲ್ಲಿ ಕ್ಷಮಿಸು ಅನ್ನುವ ಪದವನ್ನ ಕೇಳಿದರೂ ಸಹಿತ ನನ್ನ ಮನಸ್ಸು ಕಲ್ಲಾಗದು ಚಂದು, ಕಲ್ಲಾಗದು. ಮಂಜುಳಾ, ಅಂದರೆ ನಿನ್ನ ದೃಷ್ಟಿಯಲ್ಲಿ ನಾನು ಸತ್ತ ಹೆಣವನ್ನು ಹರಿದು ಮುಕ್ಕುವ ಕಿರಾತಕನಾಗೆ ಕಂಡುಬಿಟ್ಟ ಮಂಜುಳಾ, ಕಿರಾತಕನ ಕಂಡುಬಿಟ್ಟ ಮಂಜುಳಾ. ಚಾಡಿ ನುಡಿಗಳನ್ನು ಕೇಳಿ ನಿನ್ನ ನುಡಿಗಳು ಹುಚ್ಚೆದ್ದ ಮಿಡಿ ನಾಗರಿಗಿಂತ ಹೆಚ್ಚಾಗಿ ಚುಚ್ತಾ ಇದೆ ಮಂಜುಳಾ. ಅದನ್ನೆದೆಯಲ್ಲ ಹೆಚ್ಚಾಗಿ ಚುಚ್ತಾ ಇದೆ ಮಂಜುಳಾ. ನೋಡು, ಬೇಕಾದ್ರೆ ಅಗ್ನಿಗೆ ಹಾರಿ ಪ್ರಾಣ ಕಳೆದುಕೊಳ್ತೀನಿ ಹೊರತು ನಿನ್ನನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ನಿನ್ನನ್ನ ಬಿಟ್ಟು ಒಂದು ಕ್ಷಣವೂ ಇರುವ ಶಕ್ತಿ ನನಗಿಲ್ಲ. ನಿನ್ನನ್ನು ಕಳೆದುಕೊಳ್ಳುವ ಮನಸ್ಸು ನನಗಿಲ್ಲ ಮಂಜುಳಾ, ನನಗಿಲ್ಲ. ಅರಿಯದವರಂತೆ ನಾಟಕ ಆಡಬೇಡ. ನಿನ್ನ ಮಾತಿಗೆ ಮರಳಾಗಿ ಮತ್ತೆ ನಿನ್ನ ಜೀವನದಲ್ಲಿ ನಾನು ಕೈಗೊಂಬೆ ಆಗೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನಿನ್ನನ್ನು ನಂಬಿ ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡು ಇನ್ನು ನನ್ನ ಮನಸ್ಸನ್ನ ಕಲ್ಲು ಮಾಡಿಕೊಂಡು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ನನ್ನನ್ನ ಬಿಟ್ಟು ಬಿಡು. ಅಕಸ್ಮಾತ್ ನೀ ನನ್ನನ್ನ ನಿನ್ನ ಕೈಯಾರೆ ಕರ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೆ ನಿಜವಾದ್ರೆ ನಿನ್ನ ಕೈಯಿಂದ ಒಂದು ಕಲ್ಲನ್ನ ನನ್ನ ತಲೆ ಮೇಲೆ ಹಾಕಿ ನನ್ನನ್ನು ಸಾಯಿಸು ಮಂಜುಳಾ. ಆಗ ನಿನ್ನ ಮನಸ್ಸಿಗೆ ಬಂದಂತೆ ನಿನ್ನ ಕಾಮದ ದಾಹವನ್ನ ತೀರಿಸ್ಕೋ. ಅಂದರೆ ನಿನ್ನ ಪಾಲಿಗೆ ನಾನೊಬ್ಬ ಕಾಮುಕ, ನಾನೊಬ್ಬ ನಡತೆಹೀನನೇ. ಹೇಳು ಮಂಜುಳಾ, ನಿನ್ನ ಅನುಭವ ನಡೆದರ್ಸ್ಕೊಳ್ಳು. ನಾನು ನಿನಗೇನ್ ಮಾತು ಕೊಡ್ಬೇಕಂತ ಹೇಳು. ನೋಡು, ಬೇಕಿದ್ದರೆ ಯಾವ ದೇವತೆಗೆ ನಾನು ಬಲಿಯಾಗಬೇಕು ಅಂತ ಹೇಳು ಮಂಜುಳಾ, ಹೇಳು. ನಿನ್ನ ಕಣ್ಣು ಮುಂದೆನೆ ನಾನು ಮಾತು ಕೊಡ್ತೀನಿ. ನಾನು ಏನ್ ಮಾತು ಕೊಡ್ಬೇಕು ಅಂತ ಹೇಳು ಮಂಜುಳಾ, ಹೇಳು. ಸರಿ ಚೆನ್ನಾಗಿ ನೀನು ಹೇಳ್ತಿರೋ ಮಾತನ್ನು ಕೇಳು. ನನ್ನ ಜೀವನದಲ್ಲಿ ನೀನು ತಪ್ಪು ಮಾಡಿದೀಯಾ ಅಂತ ನಿನಗೆ ಅನಿಸಿದ ಮೇಲೆ ನಾನು ಒಂದು ಮಾತು ಕೇಳ್ತೀನಿ. ಅದಕ್ಕೆ ಮೊದಲು ನೀನು ನನಗೆ ಭಾಷೆ ಕೊಡಬೇಕು. ಕೊಡ್ತೀಯಾ? ಆಯ್ತು ಮಂಜುಳಾ, ನಿನ್ನಲ್ಲಿರುವ ಅನುಮಾನವನ್ನು ಹೋಗಿಸು. ಅದು ಏನು ಮಾತು ಬೇಕಾದ್ರೂ ನಾನು ಕೊಡ್ತೀನಿ. ನನ್ನ ಜೀವನದಲ್ಲಿ ನೀನು ಆಟವಾಡಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಆ ಭಾವಚಿತ್ರಗಳ ನೋಡಿದ ಮೇಲೆ ನನ್ನ ಮನಸ್ಸು ಕಲ್ಲಾಗ. ಅಣ್ಣನೆನ್ನುವ ಸ್ಥಾನ ಈ ಸಮಾಜದಲ್ಲಿ ಬಹುದೊಡ್ಡವಾದ ಆದ್ರೆ ಇಂದು ನೀನು ನನ್ನ ಪಾಲಿಗೆ ಅಣ್ಣನಾಗಿ ಬರಬೇಕು. ಮಂಜುಳಾ, ನಿನ್ನ ಪಾಲಿಗೆ ಅಷ್ಟೊಂದು ಕೆಟ್ಟವನಾಗ್ಬಿಟ್ಟ ನಾನು. ಇಂಥ ಕಟು ವಚನ ಕೊಟ್ಟು ಹೋಗು ಅಂತ ಹೇಳ್ತಾ ಇದ್ದೀರಲ್ಲ ಮಂಜುಳಾ, ಇಂಥ ಕಟು ವಚನ ಕೊಟ್ಟು ಹೋಗು ಅಂತ ಹೇಳಲು ನಾ ನೋಡುವ ನೋಟದಲ್ಲಿ, ನುಡಿಯುವ ನಾಲಿಗೆಯಲ್ಲಿ ನಿನ್ನನ್ನೇ ತುಂಬಿರುವಾಗ, ನಿನ್ನ ಪ್ರೇಮದ ಅನುರಾಗವೇ ತುಂಬಿರುವಾಗ ನಿನ್ನ ನಾಲಿಗೆಯಿಂದ ನನ್ನದು ಹೇಗೆ ಅಣ್ಣ ಅಂತ ಕರೆಸ್ಕೊಳ್ಳಿ ಮಂಜುಳಾ? ನಿನ್ನ ಪ್ರೀತಿಯ ಗಾಳಿ ಇಲ್ಲದೆ ನಾನು ಹೇಗೆ ಉಸಿರಾಡ್ಲಿ ಹೇಗೆ ಉಸಿರಾಡ್ಲಿ? ಇಲ್ಲ ಮಂಜುಳಾ, ಅದು ಮಾತ್ರ ಸಾಧ್ಯ ಇಲ್ಲ ಮಂಜುಳಾ. ಸಾಧ್ಯವಿದೆ.
ತಪಾಸೆಗಾಗಿ ಆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ. ಪರಶುರಾಮ ತನ್ನ ತಾಯ ತಲೆಯನ್ನೇ ಕಡ್ದ. ಆಗ್ಲಿ ಬಜುಳೆ, ನಿನ್ನ ಮನದಲ್ಲಿರುವ ಅನುಮಾನವನ್ನು ಹೋಗಲೊಡಿಸಲು ನಾನು ನಿನಗೆ ಅಣ್ಣನಾಗಲು ಸಿದ್ಧನಿದ್ದೇನೆ ಮಂಜುಳ, ಸಿದ್ಧನಿದ್ದೇನೆ. ಪ್ರೀತಿಯ ಸಾಗರವನ್ನು ದಾಟಲು ಸಾಗುತ್ತಿದ್ದ ನಮ್ಮ ಪ್ರೀತಿಯ ಹಡಗನ್ನು ಒಂದೇ ಒಂದು ಏಟಿಗೆ ಹೊಡೆದುರುಳಿಸಲು ರಾಖಿಯನ್ನು ಕಟ್ಟು ಸಹೋದರಿ, ರಾಖಿಯನ್ನು. ನನ್ನ ಮನದ ಬಾನಿನಲ್ಲಿ ನಿನ್ನ ಕನಸು ಚಂದ್ರಮ, ನಿನ್ನ ಸನಿಹ ಕಳೆದ ಕ್ಷಣವು ನನ್ನ ಬಾಳ ಸಂಭ್ರಮ. ನನ್ನ ಮನದ ಬಾನಿನಲ್ಲಿ ನಿನ್ನ ಕನಸು ಚಂದ್ರಮ, ನಿನ್ನ ಸನಿಹ ಕಳೆದ ಕ್ಷಣವು ನನ್ನ ಬಾಳ ಸಂಭ್ರಮ. ಅಲ್ಲಿ ಬಾನು ಇಲ್ಲಿ ಭೂಮಿಯು, ಅಲ್ಲಿ ಬಾನು ಇಲ್ಲಿ ಭೂಮಿಯು ಅಳೆಯಲೆ ನೀತು ದೂರವ. ಮನಸ್ಸು ಕೂಡಿ ಬರಲು ದೂರವೆಲ್ಲ ಸನಿಹವು. ನಿನ್ನ ಮಡಿಲ ಪರಮ ಸುಖವ ಎಂದು ನಾನು ಬೇಡಲಿ. ನಿನ್ನ ಪ್ರೀತಿ ಹೊಳೆಯಲನ್ನ, ನಿನ್ನ ಪ್ರೀತಿ ಹೊಳೆಯಲನ್ನ ಬಾಳನೌಕೆ ತೇರಲಿ. ನಿನ್ನ ಮಡಿಲ ಪರಮ ಸುಖವ ಎಂದು ನಾನು ಬೇಡಲಿ, ಎಂದು ನಾನು ಬೇಡಲಿ, ಎಂದು ನಾನು ಬೇಡಲಿ. ಚಂದ್ರು, ಇನ್ನು ಮುಂದೆ ನೀನು ನನ್ನ ಪ್ರೀತಿಯನ್ನ ಮರೆತು ಬಿಡಬೇಕು. ನಿನ್ನ ಜೀವನದಲ್ಲಿ ನನ್ನ ಆಸೆಯನ್ನ ತೊರೆದು ಹಾಕಬೇಕು. ಇನ್ನು ಮುಂದೆ ಎಂದಿಗೂ ನೀನು ಮಾತ್ರ ನನ್ನ ಕಣ್ಣೆತ್ತಿ ನೋಡಿಕೊಡು. ಆಗ್ಲಿ ಮದುವೆ, ಆ ಶಿವನ ಆಣೆಯಾಗಿಯೂ ನಾನು ನಿನಗೆ ಮುಖ ತೋರಿಸಲ್ಲ, ನಾನು ನಿನ್ನ ಮಾತಾಡ್ಸಲ್ಲ. ಒಂದು ವೇಳೆ ಅಂತ ಪ್ರಸಂಗ ಬಂತು ಅಂದ್ರೆ ಇನ್ಯಾ ಅಂತ ಕಸ್ಕೊಂಡ ನಾನು ನಿನ್ನ ಅಣ್ಣನಾಗಿ ಮಾತಾಡಿಸ್ತೀನಿ ಮಂಜುಳ. ನಾನು ನಿನ್ನ ಮುಖನ ನೋಡಲ್ಲ ಮಂಜುಳ, ನಿನ್ನ ಮುಖನೇ ನೋಡಲ್ಲ. ಒಂದು ವೇಳೆ ಅಂತ ಪ್ರಸಂಗ ಬಂತು ಅಂತಂದ್ರೆ ನಿನ್ನ ನನ್ನ ಸೋದರಿ ಎಂದು ಭಾವಿಸಿ ನಿನ್ನ ಮುಖ ನೋಡ್ತೀನಿ ಮಂಜುಳ. ಇದಕ್ಕೆ ನನ್ನ ತಂಗಿ ಮದುವೆಗೆಂದು ತಂದ ಈ ಕುಂಕುಮ ಬಳೆ ಹೂಗಳೇ ಸಾಕ್ಷಿ ಮಂಜುಳ, ಹೂಗಳೇ ಸಾಕ್ಷಿ. ನಿನ್ನ ಸೌಭಾಗ್ಯ ಎಂದಿಗೂ ಅಳಿಸದೇ ಇರಲಿ ತಂಗಿ, ಅಳಿಸದೇ ಇರಲಿ.
ಬಾಳು ಸದಾ ಈ ಬಳೆಗಳಂತೆ ಕಂಗೊಳಿಸ್ತಾ ಇರಲಿ ಮಂಜುಳ, ಸದಾ ಕಂಗೊಳಿಸ್ತಾ ಇರಲಿ. ಮಂಜುಳ, ನಿನ್ನ ಸಂಸಾರ ಸದಾ ಈ ಮಲ್ಲಿಗೆಯಂತೆ ಸೌರಭ ಸೂಸ್ತಾ ಇರ್ಲಿ ಮಂಜುಳ, ಸೌರಭ ಸೂಸ್ತಾ ಇರ್ಲಿ ಮಂಜುಳ. ನಾನು ಹೋಗೋಕೆ ಮುಂಚೆ ಒಂದೇ ಒಂದು ಮಾತನ್ನು ಹೇಳ್ತೀನಿ ಕೇಳು. ನಮ್ಮ ಸಂಬಂಧವನ್ನೇ ಬದಲಿಸಲು ಕಾರಣನಾದ ಆಧುನಿಕ ಬ್ರಹ್ಮನ ಬಗ್ಗೆ ಜಾಗೃತಳಾಗಿರೋ ಮಂಜುಳ, ಜಾಗೃತಳಾಗಿರೋ. ನಾನಿದು ಬರ್ತೀನಿ ಮಂಜುಳ. ಇಲ್ಲ, ನಾನೇನು ಹೋಗ್ತೀನಿ ಮಂಜುಳ, ನಾನೇನು ಹೋಗ್ತೀನಿ. ನನ್ನ ಮನದ ಬಾನಿನಲ್ಲಿ ನಿನ್ನ ಕನಸು ಚಂದ್ರಮ, ನಿನ್ನ ಸನಿಹ ಕಳೆದ ಕ್ಷಣವು ನನ್ನ ಬಾಳ ಸಂಭ್ರಮ. ಅಲ್ಲಿ ಬಾನು ಇಲ್ಲಿ ಭುವಿಯು, ಅಲ್ಲಿ ಬಾನು ಇಲ್ಲಿ ಭುವಿಯು ಅಳೆಯಲೆ ನೀತು ದೂರವಾ. ಬ್ರಹ್ಮ, ಎಷ್ಟೊಂದು ವಿಚಿತ್ರವಾಗಿ ಸೃಷ್ಟಿಸಿಬಿಟ್ಟೆ ನನ್ನ ಜೀವನದ ನರಕ. ಪ್ರೀತಿಸಿದ ಪ್ರಿಯಕರನೇ ಇಂದು ನನ್ನ ಜೀವನದಲ್ಲಿ ಅಣ್ಣನಾಗಿ ಪಡುವ ಪರಿಸ್ಥಿತಿ ನನಗೆ ತಂದೊಡ್ಡು ಬಿಟ್ಟೆಯಲ್ಲ. ಇಲ್ಲ, ಯಾವ ಹೆಣ್ಣಿಗೂ ಸಹಿತ ಇಂಥ ಪರಿಸ್ಥಿತಿ ಬರಕೂಡದು. ಮನಸಾರೆ ಪ್ರೀತಿಸಿದ ನನ್ನ ಚಂದ್ರು ಇಂದು ನನ್ನ ಬಾಳಿಗೆ ಅಣ್ಣ. ಹೇಗೆ ಇದನ್ನ ನಾನು ಹೇಗೆ ಸ್ವೀಕರಿಸಲಿ? ಇಲ್ಲ, ಯಾವ ಹೆಣ್ಣಿಗೂ ಸಹಿತ ಈ ರೀತಿ ಆಗಬಾರದು. ಪ್ರೀತಿಸಿದ ಹುಡುಗನೇ ಅಣ್ಣನಾಗುವ ಪರಿಸ್ಥಿತಿ ಯಾವ ಹೆಣ್ಣಿಗೂ ಕೂಡ ಬರಕೂಡದು. ಅದೇ ರೀತಿ ಗಣಪತಿ ತಿಮ್ಮಪ್ಪಡಗಾರಿ ಇವರು ಚಾಣಕ್ಯನ ಪಾತ್ರ ಮಾಡಿದ ಇವರಿಗೂ ಕೂಡ 500 ರೂಪಾಯಿ ಬಹುಮಾನ ಕೊಟ್ಟಿದ್ದಾರೆ. ಅವರು ಒಂದು ಸ್ವೀಕರಿಸಬೇಕು. ಚಾಣಕ್ಯನ ಪಾತ್ರ ಮಾಡಿ ಬಹುಮಾನ ಕೊಟ್ಟವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ. ಅದು ಅಲ್ಲದೆ ಈ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗಕ್ಕೆ ಸುತ್ತಮುತ್ತಲಿನ ಕಲಾ ಪ್ರೇಕ್ಷಕರು ಹೆಚ್ಚಿನ ಸಹಾಯ ಸಹಕಾರ ನೀಡಿದ್ದಕ್ಕೆ ನನ್ನ ವೈಯಕ್ತಿಕವಾಗಿಯೂ ಹಾಗೆ ಶ್ರೀ ಬಬ್ರುಲಿಂಗೇಶ್ವರ ಗೆಳೆಯರ ಬಳಗ ಇವರಿಗೆ ವಂದನೆ ಸಲ್ಲಿಸುತ್ತಾ ಬಹುಮಾನ ಕೊಟ್ಟಂತ ನನ್ನ ಅಭಿಮಾನಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಬಹುಮಾನವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಅದೇ ರೀತಿ ಹೆಸರನ್ನು ಹೇಳಲಿ ಇರುವಂತಹ ವ್ಯಕ್ತಿಗಳೊಬ್ಬರು ಚಾಣಕ್ಯನ ಪಾತ್ರ ಮಾಡಿದವರು ಕಿರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರು ಬಂದು ಸ್ವೀಕರಿಸಬೇಕು. ಅದೇ ರೀತಿ ಬಹುಮಾನ ಕೊಟ್ಟವರಿಗೆ ನನ್ನ ಅಭಿನಂದನೆಗಳು. ಹೆಸರನ್ನು ಹೇಳಲು ಇಚ್ಛಿಸಿದ ವ್ಯಕ್ತಿಯೊಬ್ಬರು ನಾಗರಾಜನ ಪಾತ್ರ ಮಾಡಿದವರು ಕಿರು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರು ಬಂದು ಸ್ವೀಕರಿಸಬೇಕು. ಇವರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ.
ಮೋಸ ಮಾಡಿಬಿಟ್ರೆ ನನಗೆ ಏನು ಮಾಡಿದ್ರಿ? ಎರಡನೇ ಸಂಬಂಧ ಈ ರೀತಿ ಇವ್ರನ್ನ ಮದುವೆ ಮಾಡಿಕೊಂಡೆ. ಆದರೆ ದೊಡ್ಡ ಶ್ರೀಮಂತಿಕೆ ಸಿರಿವಂತಿಕೆ ನೋಡಿ ಬೆರಗಾಗಿ ಇವ್ರು ಕೂಡ ನಾನು ಸಂಸಾರ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ಈ ನಮ್ಮ ಶೆಟ್ರು ಗಿಡದಿಂದ ಗಿಡಕ್ಕೆ ಹೆಂಗೆ ಆ ಪ್ರಾಣಿ ಪಕ್ಷಿಗಳೆಲ್ಲ ಹಾರ್ತಾವೋ ಹಂಗೆ ನಮ್ಮ ಶೆಟ್ರು ಕೂಡ ಕಂಡು ಹೆಂಗಸ್ರ ಮನೆ ಹತ್ರ ಹಾರಕ್ಕೆ ಶುರು ಮಾಡನ್ರಿ. ಹಿಂಗಂದ್ಮೇಲೆ ಇಂಥವ್ರಿಗೆ ಸುಮ್ಮನೆ ಬಿಡಬಾರ್ದ್ರಿ. ಹೆಂಗಾದರೂ ಮಾಡಿ ನಾವು ಕೂಡ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂದ್ರೆ ನಾವು ಕೂಡ ಇವ್ರಂಗೆ ಬುದ್ಧಿ ಕಲಿಸಿದಂಗೆ ಮಾತ್ರ ಇವ್ರ ಬೆಲೆ ಸಿಗೋದು. ಬರಲಿ ಶೆಟ್ರು, ಎರಡರಲ್ಲಿ ಒಂದು ತೀರ್ಮಾನ ಆಗಲಿ. ನಾನು ಕೂಡ ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ, ಇಲ್ಲ ಕಂಡವ್ರ ಮನೆಗೆ ನಾನು ಕೂಡ ಓಡಿ ಹೋಗ್ತೀನಿ ಅಂತ ನಮ್ಮ ಶೆಟ್ರು ಕೂಡ ಹೇಳ್ತೀನಿ. ಬರಲಿ ನಮ್ಮ ಶೆಟ್ರು ಎಲ್ಲ ಅಂತ ಈ ಹೆಣ್ಣಿನ ಇರುವ ನಾಲಿಗೆ ಶಕ್ತಿಗೂ ಈ ಹೆಜ್ಜೆಯಲ್ಲಿರೋ ಕೈಗೆ ಹಾಕೋದು ಎರಡೂ ಒಂದೇ. ಅದೂ ಅಲ್ಲದೆ ಈ ಯೌವನ್ ತುಂಬಿದ ಹೆಣ್ಣಿನ ಮುಂದೆ ನಿಲ್ಲೋದು, ಹೋಗಿ ನಾವು ಇರ್ಬೇಕು ಕಟ್ಟಿ ಇರ್ಬೇಕು ಹೋಗ್ಕೊಂಡು ಕೈ ಹಾಕೊಂಬೋದು, ಎರಡೂ ಒಂದೇ ಆಗೋದು. ಇದು ಸಂಸಾರನೇ ಬೇಡ ಅದು. ಏಯ್ ಯಾಕೋ ಅಲ್ಲ ಹೆಣ್ಣೆ ಪಣ್ಣೆ ಅಂತ ಅಂತೀಯಲ್ಲ, ನಿನ್ನ ಕಣ್ಣಿಗೆ ದೆವ್ವ ಕಣ್ಣ ಕಾಣ್ತೀನಿ ನಾನು. ಅಲ್ಲ ದೆವ್ವ ಕಂಡಂಗೆ ಕಾಣೋದಿಲ್ಲ. ಯಾವ್ದಾದ್ರು ಹೆಣ್ಣು ದೆವ್ವ ಬಂದ್ರೆ ನಾನೇ ಬಡ್ಕೊಂಬೋ ಅಂತ ಕಾಯಕತ್ತೀನಿ. ಓ ನೀವ ರತ್ನಮ್ಮರ ಇಲ್ಲಿ? ಹೌದು, ನನ್ನ ಹೆಸರು ನಿಮಗೆ ಹೆಂಗೆ ಗೊತ್ತಾದ್ರಿ? ನಿಮ್ಮ ಮುಖದ ಕಾಂತಿ ನೋಡ್ರ ಗೊತ್ತಾಗ್ತೈತಿ ನೀವು ರತ್ನಮ್ಮರ ಅಂತ ಅಂದಾಗ ನಾವು ನಿಮ್ಮೂರ ಪೈಕಿ ಏನ್ರಿ ಕಣ್ರಿ? ಅಂದ್ರೆ ನಮ್ಮೂರು ಗುಡ್ಡದವ್ರು ಏನ್ರಿ? 2 ಗುಡ್ಡ ಉಂಟು ನೋಡ್ರಿ, ಅದ್ರ ಮಧ್ಯ ಒಂದು ಗಾಡ್ ಕಂಬ ಐತಿ. ಆ ಗಾಡ್ ಕಂಬ ಪಕ್ಕದಾಗ ಒಂದು ಓಣಿ ಐತಿ. ಆ ಓಣಿ ಪಕ್ಕದಾಗ ಒಂದು ಮನೆ ಐತಿ. ಮನೆ ಉಂಟಲ್ಲ ಅದು ಕೋಲ್ನಿಂದ ಕಟ್ಟಿದಾರೆ. ಹಾಗೆ ಈ ಸಗಣಿ ಉಂಟಲ್ಲ, ಸಗಣಿ ಹೆಕ್ ಮೇತ್ 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 ಅಲ್ಲೇ ಜಾಡ್ ಮನೆ ಕಟ್ಟ್ಯಾರ. ಹಾಗೆ ಒಂದು ಇದರಲ್ಲಿ ನೆಲೆಲ್ಲ ಸಾರಿಸಿಟ್ಟ ನೋಡ್ರಿ, ಗೊತ್ತೈತೇನ? ಒಂದು ಗೊಡ್ಡೆಮ್ಮೆ ಐತೆ ಅಲ್ರಿ? ಕರೆಕ್ಟ್ ನೋಡ್ರಿ. ಇವಾಗ ನೀವು ನಮ್ಮ ರೂಟಕ್ಕೆ ಬಂದ್ರಿ ನೋಡ್ರಿ, ಗೊಡ್ಡೆಮ್ಮಿ ಪಕ್ಕದಲ್ಲೇ ಒಂದು ಬಿಳಿ ಆಕಳು ಒಂದು ಕರಿ ಎತ್ತು ಇತ್ತು ನೋಡು. ಓ, ಅದು ನಮ್ಮ ನಿಂಗಣ್ಣ ಕಾಕನ್ ಮನೆ ಅಲ್ವಾ? ಕರೆಕ್ಟ್. ನೀವು ಇವಾಗ ಹತ್ರ ಬಂದ್ರಿ ನೋಡ್ರಿ, ನಿಮ್ ಲಿಂಗಪ್ಪ ಕಾಕ ಇಲ್ಲ, ಅವ್ರ ದೊಡ್ಡಪ್ಪ ಇಲ್ಲ, ಅವ್ರ ದೊಡ್ಡಪ್ಪನ ಮಗ ಸಣ್ಣಪ್ಪ ಇಲ್ಲ, ಅದ್ರ ನಂತರ ನಿಂಗು ಕಾಕನ ಮಗ ಇವ ಇಲ್ಲ, ಚಂದ್ರು ಕಾಕ. ಚಂದ್ರು ಕಾಕನಾಗ ಮಂಜು ಕಾಕ ಇಲ್ಲ, ಮಂಜು ಕಾಕನ ಹೆಂಡತಿ ಮಂಜಮ್ಮ ಇಲ್ಲ, ಅವಳ ಮಗನ ಗಂಡನ ಮಗನ ನಾನು. ನೋಡ್ರಿ, ಇಷ್ಟೊಂದು ಹೇಳ್ರೆ ನಮ್ಗೆ ಹೆಂಗ್ರಿ ತಿಳಿಬೇಕಲ್ರಿ? ಅಂತೂ ನೀವು ನಿಂಗಣ್ಣ ಮಾವ ನಮಗೆ ಕಾಕ ಆಗ್ಬೇಕು, ನಿಮಗೆ ನಿಂಗಣ್ಣ ಮಾಮ ಆಗ್ಬೇಕು. ಅವ್ರ ಮಾಮ ಆದ್ಮೇಲೆ ನೀವು ಕೂಡ ನನಗೆ ಮಂಜು ಮಾಮ ಆಗ್ತೀರಿ. ನೀವು ಹಂಗಾರ ನಿಮಗೆ ಮಾಮ ಅಂತ ಕರೀ. ನಿಮ್ಗೆ ಹೆಂಗ್ ಬೇಕಾರೆ ಹಂಗ್ ಕರಿ, ನಮ್ಮನ್ನ ರಜಣ್ಣ ಮಾಮ ಅಂತಾನೆ ಕರಿ, ತುಂಬಾ ಖುಷಿ ಆಗ್ತೈತಿ. ಹೌದ್ರಿ, ನನಗೂ ಭಾಳ ನಿಮಗೆ ಇನ್ನು ಮುಂದೆ ರಾಜಣ್ಣ ಮಾಮ ಅಂತ ಕರಿತೀನಿ. ಹೌದು, ಇಷ್ಟು ತನಕ ನೀವು ಎಷ್ಟು ದಿವಸ ಆಗಲಿ ಇಲ್ಲಿ ತನಕ ಎಲ್ಲೆಲ್ಲಿದ್ರಿ, ಏನೇನು ಮಾಡ್ತಿದ್ರಿ? ಏನ್ ಮಾಡೋದ್ರಿ, ನಮ್ಮ ಅಪ್ಪ ನನ್ನನ್ನ ಸಾಲಿ BSc ತನಕ ಸಾಲಿ ಕಲ್ಸ್ಯಾನ. ಆದ್ರೆ ಏನ್ ಮಾಡೋದ್ರಿ, ಊರೂರು ಹುಡುಕರು ನಾ ಕಲ್ತ ಶಾಲೆಯಾಗ ಒಂದೇ ಒಂದು ನೌಕರಿ ಕೂಡ ಸಿಗ್ಲಿಲ್ಲ ಅಂತೀನಿ. ನೌಕರಿ ಸಿಗ್ಲಿಲ್ಲ? ಹಂಗಾರೆ ಎಷ್ಟನೇ ಇಸ್ವಿ ತನಕ ಓದಿದ್ರಿ ನೀವು? BSc. ಅದು ಇಸ್ಸಿ ತನಕ ಓದಿದ್ರಾ? ಅಯ್ಯೋ, ನಮ್ಮ ಮಂಜುಳ ಓದಲ್ಲ, ಅವಳು ಎಮ್ಮೆನೋ ಕೋಣನೋ ಓದ್ಬೇಕಂತ ಅವಳು ಓದಿದ್ಲು. ನೀನು ಇಷ್ಟನೇ ಇಸ್ಸಿ ತನಕ ಓದಿದ್ದು? ಅಮ್ಮ ತಾಯಿ ನಿನ್ನ ಕೈ ಮುಗಿತೀನಿ. ನೀನು ನನ್ನ ಪದವಿ ನಿನ್ನ ಬಾಯಾಗ ಸೇರಿ ಸಂಡಸ್ ರೂಮ್ನಾಗ ಸೇರ್ಕೊಂಡಾಗ ನೋಡಿ, ಅದು BSc ಅಲ್ಲ, ಅದು BSSC. ಅಲ್ಲ, BS ಇಸ್ಸಿ ಹೋದ್ರು ನಿನಗೆ ಯಾಕೆ ನೌಕರಿ ಸಿಕ್ಕಿಲ್ಲ? ನಾನು ಹಣಿ ಬರ್ರಿ ಗ್ರಾಚಾರ. ಏನು ಮಾಡೋದು, ಊರು ಅಡ್ಡಾಡ್ರು ಇನ್ನೂರಿಗೆ ಒಂದು ನೌಕರಿ ಸಿಗಲ್ಲ. ಏನು ಮಾಡೋದು, ನಿಮ್ಮ ಹತ್ರ ಏನಾರು ನೌಕರಿ ಇದ್ರೆ ಹೇಳ್ರಿ. ಹೌದು, ನಮ್ಮ ಶೆಟ್ರು ಒಂದು ಗುಮ್ಮಸ್ಸನ ಜಾಗ ಖಾಲಿ ಐತಿ ಅಂತ ಹೇಳ್ತಿದ್ರು. ನೋಡ ನಮ್ಮ ಶೆಟ್ರಿಗಾರ ಏನಾರ ಮಾಡ್ರಿ, ಆ ಜಾಗ ನಿಮಗೆ ಕೊಟ್ಟು ಕಳಿಸ್ತೀನಿ ಬಿಡ್ರಿ. ಅದ್ಲಾಗೆ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ರಿ. ಯಾಕಂದ್ರೆ ಹೊಸದ ಹೊಟ್ಟಿಗೆ ಅನ್ನ ಹಾಕೋ ಅಷ್ಟು ಪುಣ್ಯ ನಿಮಗೆ ಬರ್ತೈತ್ರಿ. ಅಂದಾಗ ನಾ ಬರ್ತೀನಿ ರೀ, ನಿಮ್ಮ ಕಳಿಸ್ರಿ, ನಿಮ್ಮ ಶೆಟ್ರ ಹತ್ರ ಎಲ್ಲವ್ರಂತ ಕಾಣಿಸ್ರಿ. ಹೌದಾ? ನಮ್ಮ ಶೆಟ್ರು ಬಂದ ಕೂಡಲೇ ನಿಮ್ಮ ಹತ್ರ ಕಳ್ಸ ನಂಗೆ. ಇಲ್ಲ, ನಾನೇ ಅವ್ರ ಹತ್ರ ಬರ್ತೀನಿ, ನೀವು ಕರ್ಕೊಂಡು ಹೋಗ್ರಿ. ಹೌದಾ? ಸರಿ, ನೀವು ಮುಂದೆ ನಡ್ರಿ, ನಾವು ಬರ್ತೀವಿ. ಹಂಗಾರ ನೀವು ನೋಡ್ರಿ ಹಂಗಾರ. ಬಹುತ್ ಪ್ಯಾರ ಕರ್ತೆ
ರತ್ನ ರೈಲಿಗೆ ಹೋಗಿ ಸಿಕ್ಕಾಕೊಂಡಂಗ ಯಾರನ್ನೋ ಸಿಕ್ಕಾಕೊಂಡು ಚಕ್ಕ ಪಕ್ಕ ಅಂತ ಹೊಂಟಿಯಲ್ಲ ಎಲ್ಲಿಗೆ ಹೊಂಟಿನಿ? ಅಲ್ಲ ಶೆಟ್ರೆ, ಯಾಕಂಗ ಅವಸರ ಮಾಡಕತ್ತೀರಿ ನೀವು? ಅವ್ರು ಯಾರಂತ ಮಾಡಿದ್ರಿ? ನಮ್ಮ ರಾಜಣ್ಣ ಮಾಮ ಅವರು. ನಿನ್ ನಮಸ್ಕಾರ ಬಂದ್ಬಿಡ್ತು ಅಂದಂಗ ಇಲ್ಲಿ ಯಾಕೆ ಬಂದೀವು ಯಪ್ಪ? ಕೆಲಸ ಕೇಳಕಂತ ಬಂದ್ರು, ಇವ್ರು ಕೆಲಸ ಕೊಡ್ತಾರೆ ಅಂದ್ರು, ಬಂದ. ಹೌದ್ರಿ ಶೆಟ್ರೆ, ಹೆಂಗಿದ್ರು ನಮ್ದು ಗುಮ್ಮಸನ್ ಜಾಗ ಖಾಲಿ ಐತಿ ಅಂತ ಹೇಳಿದ್ರಿ. ಪಾಪ ಅವನು ಕೂಡ ಇಸ್ಸಿ ತನಕ ಓದಿದಾನಂತೆ. IC ಅಂತ ಏನಾನ ಹೇಳ್ದವನು. ಎಷ್ಟು ಇಸ್ಸಿ ತನಕ BSc ಅಂತೆ ಅದು ಓದಿನಂತ ಹೇಳ್ದ. ಪಾಪ ಅವನಿಗೆ ಕೆಲಸ ಕೂಡ ಸಿಕ್ಕಿಲ್ಲ. ಏನು ಮಾಡೋಣ, ಅವನಿಗೆ ಕೆಲಸ ಕೂಡ ಸಿಗ್ಲಿಲ್ಲ ಅಂದಮೇಲೆ ನಮ್ಮದೇ ಐತಲ್ಲ ಗುಮ್ಮಸನ್ ಖಾಲಿ. ಅಂತೂ ನೀನು ಅರ್ಧ ಒಪ್ಸ್ಕೊಂಡೇ ಬಂದೆ ಅಂತ ಕಾಣ್ತೈತಿ. ಅಂದಂಗ ರಾಜಣ್ಣ, ನೀನ್ ಮೊದ್ಲು ಎಲ್ಲಿ ಕೆಲಸ ಮಾಡಿದ್ವಿ ಯಪ್ಪ? ನಾ ನೋಡ್ರಿ ನಮ್ಮೂರಾಗ ಒಂದು ದೊಡ್ಡ ಸಾವ್ಕಾರ ಇದ್ರು. ಅವ್ರ ಕೆಳಗ ನಾನು ಒಬ್ಬ ಮ್ಯಾನೇಜರ್ ಆಗಿದ್ದೆ ನೋಡಿ. ಅಂದಂಗ ಅವ್ರ ಸಂಬಳ ಹೆಚ್ಚು ಕೊಡ್ತಿದ್ರು ಯಪ್ಪ? ಹೆಚ್ಚೇನು ಕೊಡ್ತಿಲ್ರಿ, ನನಗೆ ಪೂರಿ ಸಂಘ ಒಂದು 10,000 ರೂಪಾಯಿ ಕೊಡ್ತಿದ್ ನೋಡ್ರಿ. 10,000 ರೂಪಾಯಿ? ಅಷ್ಟೇ ಅಲ್ಲ ಜಟ್ರ, ಬೆಳಗಾಗ ಉಪಹಾರ ಬೇರೆ ಕೊಡ್ತಿದ್ರು ನೋಡ್ರಿ. ಮತ್ತೆ ಆಮೇಲೆ ಮಧ್ಯಾಹ್ನ ಒಂದು ಊಟ, ಆಮೇಲೆ ಒಂದು 10 ರೂಪಾಯಿಂದ ಬೀಡ್ ಹಾಕ್ಲಿಕ್ಕೆ ಒಂದು 10 ರೂಪಾಯಿ ಕೊಡ್ತಿದ್ರು ನೋಡ್ರಿ. ಮತ್ತೇನಾದ್ರು ಆಯ್ತು ಏನು ಗೊತ್ತಾ? ಐತ್ರಿ, ಸಾಯಂಕಾಲ ಆದ್ಮೇಲೆ ಒಂದು ಚಾ, ಆಮೇಲೆ ನೈಟ್ ಆದ್ಮೇಲೆ ಒಂದು ಸಿಹಿ ಊಟ, ಅದ್ರ ನಂತರ 500 ರೂಪಾಯಿ ಕೊಟ್ಟು 2 ತಾಸು ರೆಸ್ಟ್ ಮಾಡ್ಲಿಕ್ಕೆ ಬಿಡ್ತಿದ್ರು ನೋಡ್ರಿ. ಇಷ್ಟ್ರ ಮ್ಯಾಗ ಮತ್ತೇನಾರು ಆಯ್ತು ಏನು ಗೊತ್ತಾ ನಿಂಗ? ಅಷ್ಟೇ ಅಲ್ರಿ, ವಾರಕ್ಕೆ 2 ದಿನ ರಜಾ ಕೊಟ್ಟು ಮಜಾ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಕಾರ್ನಲ್ಲಿ ಪೆಟ್ರೋಲ್ ತುಂಬಿಸಿ ಊರ್ ತಿರ್ಗಾಡ್ಕೊಬಾನೆ ಅಂತ ಹೇಳಿ ಒಂದು 2 ಆರ್ಡರ್ ಕೂಡ ಕೊಡ್ತಿದ್ರು ನೋಡ್ರಿ. ಯಪ್ಪ, ಅಲ್ಲ ಸ್ವಲ್ಪ ಅವ್ರ ಅಡ್ರೆಸ್ ಕೊಡ್ತೀಯಾ? ಯಾಕ್ರಿ ಸೆಟ್ರ? ಅಲ್ಲೋ ಯಪ್ಪ, ಅಂತ ಕಲ್ಪವೃಕ್ಷ ಬಿಟ್ಟು ಬಂದಿಯಲ್ಲ, ನಾನಾರು ಹೋಗಿ ಸಾಯ್ತಿದೆ ಅಂತ. ಅಲ್ಲ, ನಾವ್ ಏನ್ ಮಾಡೋದ್ರಿ, ನಮ್ಮ ಹಣಿ ಬರ ಸರಿ ಹೇಳ್ರಿ. ಅಲ್ಲ, ನಮ್ಮ ಸಾವ್ಕಾರ ಉಂಟಲ್ರಿ, ಇದೆಲ್ಲ ಮಾಡೋ ಸೋಲಾಗ ಇರು ಬರೋ ಜಮೀನೆಲ್ಲ ಬ್ಯಾಂಕ್ನ ಹೆಸರಿಗೆ ಬರ್ದು, ಆ ಬ್ಯಾಂಕ್ನವರು ಸಿಕ್ಕದೆ ಚಾನ್ಸರ್ ಅಂತ ನಮ್ಮ ಸಾವ್ಕಾರ ಮುಂಡಸ್ ಮಾಳ ಮಾಡ್ಕೊಂಡು ಬೇಡಪ್ಪ ಬೇಡ, ನೀನು ಸಾಬೂನ್ ತೊಳ್ದಂಗ ಆ ಸಾವುಕಾರ ತೊಳ್ದಂಗ ನನ್ನ ತೊಳೆದು ಬಿಟ್ಟಿಯ ಮಕ್ಕ. ಅಲ್ಲ, ನಾವು ಅಂತ ಕೆಲಸ ಮಾಡೋರಲ್ರಿ, ಬೇಕಾದ್ರೆ ಇವ್ರು ಕೇಳ್ರಿ. ಹೌದ್ರಿ ಶೆಟ್ರೆ, ಭಾರಿ ಒಳ್ಳೆ ಹುಡುಗ ಅದನ್ರಿ. ಅವ್ರಿಗೆ ನೀವು ಕೆಲಸ ಕೊಡಲಿಲ್ಲ ಅಂದರೆ ನಮ್ಮ ಮನಸ್ಸು ಕೂಡ ಒಪ್ಪದಿಲ್ರಿ. ನೀವು ಕೆಲಸ ಕೊಡೋ ತನಕ ನಾನು ಕೂಡ ನಿಮ್ಮ ಕೂಡ ಬರೋದಿಲ್ಲ ನೋಡ್ರಿ. ಗೃಹ ಸಚಿವ ಒತ್ತಾಯ ಆಚೆ ಅಂದ್ಮೇಲೆ ಹೇಳೋಕ್ಕಾಗುದಿಲ್ಲಲ್ಲ. ನೋಡು ರಾಜಣ್ಣ, ಈ ಊಟ ಬತ್ತಿ ಕಾರು ಇಲ್ಲಿಂದ ಕೊಡ್ಲಿ ಅಪ್ಪ? ಅಲ್ಲ, ನೀವೇನು ಅಷ್ಟೇನು ಕೊಡಬೇಡ್ರಿ. ನಿಮಗೆ ಪೂರೈಸಿದಂಗೆ ಒಂದು 8,000 ರೂಪಾಯಿ ಕೊಟ್ಟು ಒಂದು ಬೈಕ್ ಕೊಡ್ರೆ, ಬೈಕ್ನ ತುಂಬ ಪೆಟ್ರೋಲ್ ಹಾಕೊಡ್ರಿ. ಸಾಕೇನು ಮತ್ತ? ಅಷ್ಟೇ ಸಾಕ್ರಿ, ಬೈಕ್ ಪೆಟ್ರೋಲ್ ಹೊಡೋಕೆ. ಅದ್ರ ನಂತರ ಬೇಕಾದ್ರೆ ನಿಮಗೆ ಬೇಜಾರೈತಂದ್ರೆ ಒಂದು 2 ಆಳು ಕೊಡ್ರಿ, ನಾನು ನನ್ನ ಕೆಲಸ ಮಾಡ್ಕೊಂಡು ಇರ್ತಾರ ಅವ್ರು. ಹೌದಲ್ಲಿ ತಮ್ಮ, ಇದನ್ನೆಲ್ಲ ಕೊಟ್ಟು ಮತ್ತೆ ಹೆಂಡ್ತಿ ಬೇಕೇನು ಮತ್ತ ನಿಂಗೆ? ಅಯ್ಯೋ, ನಿಮ್ಮ ಹೆಂಡ್ತಿ ತಗೊಂಡು ನಾನೇನು ಮಾಡ್ರಿ ಮಾರ್ಯಾರ? ಅಲ್ಲ, ನನ್ನ ಹೆಂಡ್ತಿ ನಿನ್ ಮಕ್ಕಳನ್ನ ಆಡ್ತಾ ಇರ್ತಾಳ, ನೀನು ನಾನು ಹೋಗಿ ನಿಮ್ಮ ಮನೆ ಕೆಲಸ ಮಾಡ್ತಾ ಇರ್ತೀನಿ. ನೋಡಪ್ಪ ತಮ್ಮ, ನೀ ಮಾಡೋದಿದ್ರೆ ಮಾಡು, ಇಲ್ಲ ಅಂದ್ರೆ ಇಲ್ಲ. ನೋಡು 700 ರೂಪಾಯಿ 7,000 ರೂಪಾಯಿ ಕೊಡ್ತೀನಿ. ಇದ್ರೆ ಇರೋ, ಬಿಟ್ರ ಬಿಡೋನು. ಸರಿ ಸೆಟ್ರ, ನೀವು ಇಷ್ಟು ಹೇಳ್ತಿದ್ರ ಅಂದ್ರೆ 7,000 ಕೊಡ್ರಿ, ಆಮೇಲೆ ಒಂದು 2 ಊಟ ಕೊಡ್ತೀರಲ್ರಿ? ಊಟ ಕೊಡೋಣ, ಆದ್ರೆ ನಿಂದು ನಾನು ಒಂದು 3 ಕ್ವಶನ್ ಕೇಳ್ಬೇಕು, ನೀನು ಸಿಲೆಕ್ಟ್ ಆಗ್ಬೇಕಂದ್ರೆ. ಆಯ್ತು, ನಾನು BSc ಓದೇನಂದ್ರೆ ಕೇಳ್ರಿ ಕೇಳ್ರಿ ಶೆಟ್ರೆ, ಅದು ಏನೇನು ಕ್ವಶನ್ ಕೇಳ್ರಿ, ಅದನ್ನ ಹೇಳ್ತಾರ ಅವರು. ಗುಡ್ಡದಿಂದ ನೀರ್ ಕೆಳಗೆ ಹರಿತದೆ. ಗುಡ್ಡದಿಂದ ನೀರು ನೀರು ಕೆಳಗಡೆ ಯಾಕೆ ಹೇಳು? ಕೆಳಗೆ, ಗುಡ್ಡದಿಂದ ಕೆಳಗೆ ಇಳಿದಿದೆ. ಯಾಕೆ ಹೇಳ್ರಿ? ಗೊತ್ತಿಲ್ಲ. ಎಲ್ಲ ತಲ ಹರಟೆ ಮ್ಯಾಲ ರೂಪ ಗೊತ್ತದೇನ ಅದಕ್ಕೆ? ಹೌದಲ್ವಾ? ಸೂಪರ್ ಏನಕ್ಕೆ BSc ಓದಿದ್ಯಾ? ಹೇಳಕ್ಕೆ ಬರಲಿಲ್ಲ. ನಮ್ಮ BSc ಒಳಗ ಗುಡ್ಡದ ಮ್ಯಾನದ ಇಲ್ಲಾಗಿತ್ತು, ನಮ್ಮ ಗುಡ್ಡನ ಕೆಳಗಂದೇ. ಓ ಯಪ್ಪ, ಮತ್ತೊಂದು ಕೇಳ್ತೀನಿ, ಹೇಳು ನೀನು. ಹೇಳ್ರಿ ಶೆಟ್ರೆ. ಒಂದ್ ಹಿಡ್ಕೊಂಡ್ರ ಏನ? 2 ಅಲ್ಲಾಡ್ತದ. ಒಂದು ಹಿಡ್ಕೊಂಡ್ರೆ 2 ಅಲ್ಲಾಡ್ತವ? ಹಿಂಗ ಅಲ್ಲಾಡ್ತವ? ಹಿಂಗ ಹಿಡ್ಕೊಂಡ್ರೆ ಸಾಕು, ಹಾ, 2 ಅಲ್ಲಾಡ್ತದ. 2 ಅಲ್ಲಾಡ್ತೈತಂತ್ರಿ? ಏನು ಅಲ್ಲಾಡ್ತೈತ್ರಿ? ಅಲ್ಲಾಡ್ತೈತಿ. ಇಲ್ಲ, ನಂಗೆ ಗೊತ್ತಿಲ್ರಿ ಅದೇನು. ತಕ್ಕಡಿ ಅಯ್ಯಪ್ಪ, ತಕ್ಕಡಿ.
ನೋಡಿದ್ರ ಹೌದಾ ಮತ್ತೆ ಏನ್ ಬೇಸರ ಕೇಳ್ರಿ ಅದು ಎಷ್ಟು ಕೇಳ್ತೀರಂತ ಕೇಳ್ರಿ ಮಾಡ್ರಿ ಮತ್ತ ಮಾಡ್ಬೇಕು ಅನ್ಸ್ತೈತಿ ಏಯ್! ಮಾಡ್ದ್ಮ್ಯಾಲ ಮಾಡ್ದ್ನೋ ಅಂತ ಅನ್ಸ್ತೈತಿ ನೋಡು ಮತ್ತ ಏನ್ರಿ ಶೆಟ್ರು ಮಾಡ್ರ ಮತ್ತೆ ಮಾಡ್ರ ಅಂತ ನಾನು ಹೇಳ್ತೀನಿ ಈಗ. ನೋಡ್ರಿ ಕೇಳಿದ್ರ ಮಾಡ್ರ ಮತ್ತೆ ಮಾಡ್ರ ಅನ್ಸ ಮಾಡಿದ್ರ ಮತ್ತೆ ಊಟ ಯಪ್ಪ ಊಟ ಅಂತ ಸಾಲೋನು ಯಪ್ಪ ಸಾಲ ಅಯ್ಯಪ್ಪ ನಾವು ಅದಕ್ಕಿನ್ನು ಹೋಗಿಲ್ಲ ಅಪ್ಪ ಅದಕ್ಕೆ ನಮ್ಗೆ ಮಾಡೋದು ಇಡೋದು ಗೊತ್ತಿಲ್ಲ ಇನ್ ಮತ್ತೇನಾರು ಇದ್ರೆ ಕೇಳಿ ನೋಡು ಹೇಳ್ತೀನಿ ನೋಡು ಹೇಳ್ರಿ ಶೆಟ್ರ ಕೇಳೋದಕ್ಕೆ ಉತ್ತರ ಕೊಡ್ಲಿಲ್ಲ ಕೆಲಸ ಬೇಡ ಕೇಳ್ರಿ ಬೇಕಾರೆ ಕಾಲದಲ್ಲಿ ನಾಯಿ ಬಾಲ ಇಂಡಿಯಾದಲ್ಲಿ ಹಿಂಗೆಲ್ಲ ಆಡ್ತಿತ್ತು ಅದೇ ಚೀನಾದಲ್ಲಿ ಹಿಂಗೆಲ್ಲ ಆಡ್ತಿತ್ತು ಇದು ಸುಲಭ ಕಣ್ರಿ ಇದಕ್ಕೆ ನಾನು ಉತ್ತರ ಕೊಡ್ತೇನೆ ಹೆಂಗಪ್ಪ ಇಷ್ಟು ಉತ್ತರ ಕೊಡ್ಲಿಲ್ಲ ಇದು ಉತ್ತರ ಕೊಡ್ತೀಯ ಅದು ಬೀಜ ಗಣಿತ ಭಾಳ ಉತ್ಸಾಹ ರೀತಿಯ ನೋಡು ಮತ್ತ ಏನು ಯೋಚನೆ ಮಾಡ್ಬೇಡ ನಿನ್ ಕೆಲಸ ಕೊಡ್ತೀನಿ ಆದ್ರ ನೀನ್ ಮುಂದಾಕ ನಡಿ ಆಯ್ತಾ ರತ್ನ ಕೊಡ ಸ್ವಲ್ಪ ಮಾತುಕತೆ ಐತಿ ಮತ್ತ ನೀವು ಕೆಲಸ ಕೊಟ್ಟಕ್ಕೆ ತುಂಬ ಹೃದಯ ಧನ್ಯವಾದಗಳು ಹಾಗೆ ನಿಮ್ಮನ್ನು ನಾನು ದನ ದುಡ್ದಂಗೆ ಕೊಡುತ್ತೇನೆ ನೀವು ನನ್ನ ಹತ್ರ ಕತ್ತಿ ಬಂದಂಗೆ ಬರ್ರಿ ದುಡ್ದಂಗ್ ದುಡಿಬೇಕು ಮತ್ತ ನೀನು ಅಂತೂ ನಮ್ಗೆ ಒಳ್ಳೆ ದನ ಸಿಕ್ಕಿದಂಗ ಆತ್ ಬಿಡ್ರಿ ಅತ್ಲಾಗ ನಮ್ ಕೆಲ್ಸಕ್ಕಲ್ವಾ ಮಾಡೋದು ಹಾ ನಾನು ಯಾಕೆ ನಿಂಗೆ ನಿಲ್ಸದಂತ ಗೊತ್ತಾಯ್ತಿಲ್ಲ ಮತ್ತ ನಿಂಗ ಯಾಕೆ ನಂಗೆ ಒಂದ್ ನಮ್ನಿ ಆಗಕತ್ತೈತಿ ಮತ್ತ ಯಾಕೆ ನಿನ್ಗೂ ಒಂದು ಒಂದ್ ನಮ್ನಿ ಆಗೈತಿ ಅಲ್ಲಿ ಮತ್ತೊಂದ್ ನಮ್ನಿ ಅಲ್ಲ ಮತ್ತ ತಂಡಿದ್ರಲ್ಲ ನಿನಗೂ ಒಂದ್ ನಮ್ಮೂನಿ ತಿಂಡಿ ಎದ್ದು ಬಿಟ್ಟೈತಂಗ ನಿನಗೆ ಒಂದ್ ನಮ್ಮೂನಿ ಅಂದ್ರ ಹಾ ಭಾರಿ ಕಷ್ಟ ಐತೈತಿ ಬಾರಿ ಚುಟು ಎದ್ದು ಬಿಟ್ಟೈತಂಗಾರ ನಿನಗೆ ಹೌದಾ ಹಾ ಹೊಡಿ ಯಾವಾಗ ಬರ್ತದ